ನಮ್ಮ ಹತ್ರ ಇಲ್ಲದಿದ್ದರೆ ನಿಜವಾಗ್ಲೂ ಯಾರೂ ಇಲ್ಲ, ಯಾರೂ ಬರಲ್ಲ. ಯಾಕಂತೇಳಿದರೆ ಉದಾಹರಣೆಗೆ ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ಅಕ್ಕಿ ತಂದು ಬೇಯಿಸಿ 7-7:30 ನಂತರ ನಮಗೆ ಊಟ ನಮ್ಮ ಮನೆಯಲ್ಲಿ. ಎಲ್ಲರೂ ಇದ್ದು ಯಾರು ಇಲ್ಲದವರಾಗಿದ್ವಿ. ಯಾರ್ಯಾರ್ದೋ ಅರ್ಧ ಬಟ್ಟೆ ಹಾಕ್ಕೊಂಡು ಅರ್ಧ ಚಡ್ಡಿ ಹಾಕ್ಕೊಂಡು ನಾವೆಲ್ಲ ಸ್ಕೂಲ್ಗೆ ಹೋಗಿದ್ದೇವೆ. ಈಗ ಅಂಥ ಪರಿಸ್ಥಿತಿ ಯಾರಿಗಿಲ್ಲ. ಇದೆಲ್ಲ ನೋಡಿದಾಗ ಹೇಗಿರುತ್ತಂತ ಹೇಳಿದರೆ, ನಾನೊಂದು ಮನೆಯಲ್ಲಿ ಕೆಲಸ ಮಾಡುವಾಗ, ನಮ್ಮ ಅಪ್ಪನ ಮನೆಯಲ್ಲಿ ಕೆಲಸ ಮಾಡುವಾಗ ಒಬ್ಬ ನಮ್ಮ ಸಂಬಂಧಿಕರು ಹೇಳಿದರು, ರವಿ ನೀನು ನಮ್ಮ ಸಂಬಂಧ ಅಂತ ಹೇಳಬೇಡ, ನಮ್ಮ ಕೆಲಸಕ್ಕೆ ಬಂದದಂತ ಹೇಳು ಅಂದರು. ನಿಜವಾಗ್ಲೂ ಬೇಸರ ಯಾವಾಗ ಆಗೋದು ಅಂತ ಹೇಳಿದ್ರೆ, ನಮ್ಮವರೇ ನಮಗೆ ತಿರುಗಿ ಬಿದ್ದಾಗ ತುಂಬ ನೋವಾಗುತ್ತೆ. ನಂಗೆ ತುಂಬ ಬೇಸರ ಆಯಿತು. ಅಪ್ಪನ ಹತ್ರ ಬಂದು ಕೇಳಿದೆ, ವಿಷಯ ಏನಂತ ಹೇಳಿಲ್ಲ. ಅವಾಗ ಅಪ್ಪ ಹೇಳಿದರು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಒಂದೇ ನಿನ್ನ ಕೈಲಿ ಹಣ ಇರಬೇಕು, ಇಲ್ಲಾಂದರೆ ನಿಂಗೊಂದು ಹೆಸರು ಇರಬೇಕು, ಆವಾಗಲೇ ನಿಂಗೊಂದು ಸಮಾಜದಲ್ಲಿ ಗೌರವ ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ಏನಾದರೂ ಒಂದು ಸಾಧಿಸಬೇಕು ಅಂತ. ನನ್ನ ಫ್ರೆಂಡಲ್ಲಿ ಕೇಳ್ಕೊಂಡಾಗ ಫ್ರೆಂಡ್ ಹೇಳಿದರು, ನೀನು ಕಲ್ತದ್ದು 9th, ಅದು ಕೂಡ 9th ಫೈಲ್, ನಿನ್ನ ಹತ್ರ ಏನು ಮಾಡಲಿಕ್ಕಾಗುತ್ತೆ ಅಂತ. ನಿಜವಾಗ್ಲೂ ನಾನೀಗ ಎದೆ ತಟ್ಟಿ ಹೇಳ್ತೇನೆ, ನಾನು 9th ಫೈಲ್. ಖುಷಿ ಇದೆ. ಯಾಕಂತ ಹೇಳಿದರೆ ನಾನು ಇವತ್ತಿಗೆ ಕಲಿತು ಒಂದು ಒಳ್ಳೆಯ ಉದ್ಯೋಗದಲ್ಲಿದ್ದರೆ ಇವತ್ತು ಇಷ್ಟು ಜನರ ಮುಂದೆ ನಾನು ಈ ವೇದಿಕೆಯಲ್ಲಿ ಇರ್ತಿರಲಿಲ್ಲ. ಹೆಂಡತಿ ಮಕ್ಕಳು ಅಂತೇಳಿ ನನ್ನ ಮನೇಲಿ ಇರ್ತಿದ್ದೆ. ಆವಾಗ ಯೋಚನೆ ಮಾಡಿದೆ, ಏನಾದರೂ ಮಾಡಬೇಕಂತ ಯೋಚನೆ ಮಾಡಿದಾಗ ನನ್ನ ತಲೆಗೆ ಬಂದದ್ದು ಈ ಯೋಚನೆ. ವೇಷ ಹಾಕಿದೆ, 7 ಜನ ಸ್ನೇಹಿತರಿದ್ದರು. ಅಪ್ಪನ ಹತ್ರ ಕೇಳ್ಕೊಂಡು ಅಪ್ಪ ಹೇಳಿದರು, ಯಾರಿಗಾದರೂ ಉಪಕಾರ ಮಾಡು, ಉಪದ್ರ ಮಾಡಲಿಕ್ಕೆ ಹೋಗಬೇಡ ಅಂದರು. ನಿಜವಾಗ್ಲೂ ಅದೇ ಮಾತು ಇವತ್ತಿಗೆ ನಾನು ನಿಷ್ಠತಕ್ಕೆ ಬೆಳೆಸಿದೆ. ವೇಷ ಹಾಕಿದೆ. ಇವಾಗ ಎಲ್ಲರಿಗೆ ನಾನು ರವಿ ಕಟ್ಪಾಡಿ ಸಂಬಂಧ. ಇವಾಗ ನಾಯಿ ಬೆಕ್ಕಿಗೂ ಸಂಬಂಧ. ನಿಜವಾಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಏನಿಲ್ಲದಿದ್ದರೆ ಯಾರೂ ಇಲ್ಲ. ನೆನಪಿಟ್ಕೊಳ್ಳಿ, ನೀವೇನಾದರೂ ಮಾಡಬೇಕಂತಂದ್ರೆ ನೀವು ಕಷ್ಟಪಡಬೇಕು. ಕಷ್ಟಪಟ್ಟೇ ಮೇಲೆ ಬಂದರೆ ಮಾತ್ರ ಎಲ್ಲರೂ ಸಂಬಂಧಿಕರೆಲ್ಲರೂ ನಮ್ಮ ಹತ್ರ ಬರ್ತಾರೆ. ನೆನಪಿಟ್ಕೊಳ್ಳಿ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಯಾರೂ ಇಲ್ಲ. ಇಷ್ಟು ನಿಜವಾಗ್ಲೂ ಇದೊಂದು ಜನತಾ ಆವಿಷ್ಕಾರ 2024 ಇದರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಾ. ಈ ಸಂತೋಷದ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ನನಗೊಂದು ಆಸನ ಹಾಕಿ ಮಾತನಾಡಲು ಅವಕಾಶ ಮಾಡಿಕೊಟ್ಟದಾಗೆ ಇಡೀ ನಿಮ್ಮ ಸಂಸ್ಥೆಗೆ, ಶಿಕ್ಷಕ ವರ್ಗಕ್ಕೆ ನಾನು ಚಿರಣಿಯಾಗಿರ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.